ಹಲವಾರು ಅಕ್ಕ ತಂಗಿಯರು ಕೂಡ ಆಗಮಿಸಿ ಅವರ ಒಂದು ಶುಭಾಶೀರ್ವಾದಗಳನ್ನು ತಿಳಿಸಿರುವಂಥದ್ದು. ನಮ್ಮ ಹಿತೈಷಿಗಳು ಸ್ನೇಹಿತರ ಜೊತೆ ಸರಳವಾಗಿ ಆಚರಿಸ್ಕೊಳ್ಳೋದು ನಿಜಕ್ಕೂ ನನ್ನ ಮನಸ್ಸಿಗೆ ಖುಷಿಯನ್ನು ನೀಡ್ತದೆ. ನಿಜಕ್ಕೂ ಖುಷಿ ಆಗುತ್ತೆ ನೋಡಿ. ಇಲ್ಲಿ ಇಡೀ ಜಿಲ್ಲೆಯಲ್ಲಿ ಮತ್ತು ಪಕ್ಕದ ಜಿಲ್ಲೆಯಿಂದಲೂ ಕೂಡ ಆಗಮಿಸಿದ್ದಾರೆ. ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಆಭಾರಿಯಾಗಿರುತ್ತೇನೆ, ಚಿರಋಣಿಯಾಗಿರ್ತೇನೆ. ಇದು ನೋಡಿ, ಅದಕ್ಕಿಂತ ಹೆಚ್ಚಾಗಿ ಸ್ನೇಹ ಮುಖ್ಯ. ನಾವು ಕಳೆದ 15 ವರ್ಷಗಳಿಂದ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಹಲವಾರು ಸೇವಾ ಕಾರ್ಯಕ್ರಮಗಳು ತೊಡಕೊಂಡಿರೋದು. ಅದೇ ವಿಶ್ವಾಸ 15-18 ವರ್ಷಗಳಿಂದ ಇವತ್ತು ಜಿಲ್ಲೆಯಲ್ಲಿ ಏನಿದ್ದಾರೆ ಎಲ್ಲ ಮುಖಂಡರುಗಳು ವಿಶ್ವಾಸ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತಿಗೂ ಕೂಡ ಅವರ ಒಂದು ವಿಶ್ವಾಸ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಮುಂದಕ್ಕೂ ಕೂಡ ಇದೇ ರೀತಿ ನಾವು ಅವ್ರ ಪ್ರೀತಿ ವಿಶ್ವಾಸ ಗಳಿಸೋದಕ್ಕೆ ಶ್ರಮ ಪಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಜಯಕುಮಾರ್ ಅವರು ಸಕ್ರಿಯವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. 2 ವರ್ಷ ಇದೆ ವಿಧಾನಸಭಾ ಚುನಾವಣೆ. ಏನಾದ್ರು ಸ್ಪರ್ಧೆ ನಾನು ರಾಜಕೀಯನ ಪ್ರಸ್ತಾಪ ಮಾಡೋದು ಸೂಕ್ತ ಅಲ್ಲ. ಸಮಯ ಬಂದಾಗ ದೈವಾಶೀರ್ವಾದ ಇದ್ದರೆ, ಆ ಶಿವನ ಆಶೀರ್ವಾದ ಇದ್ದರೆ ಎಲ್ಲವೂ ಸಾಧ್ಯ ಆಗುತ್ತೆ. ಸಾರ್ವಜನಿಕವಾಗಿ ಜಯಕುಮಾರ್ ಅವರು ಬರ್ತಾರೆ ಅಂತ ಮಾತಾಡ್ಕೊಂತಾರೆ. ನೋಡಿ, ಜನಗಳ ಇಚ್ಛೆ ಆಗಲೇ ಹೇಳಿದ್ದೀನಿ. ನಿರ್ಧಾರ ಮಾಡೋದು ಜನಗಳು. ಜನಗಳ ಆಶೀರ್ವಾದ, ಜನಗಳ ಒಂದು ಬೆಂಬಲ ಇದ್ದರೆ ಯಾರು ಬೇಕಾದರೂ ಏನು ಬೇಕಾದರೂ ಅನ್ನೋದು ಈಗಾಗಲೇ ಅದು ನೋಡೋಣ. ಮುಂದಿನ ದಿನಗಳಲ್ಲಿ ಜನಾಶೀರ್ವಾದ ನನ್ನ ಮೇಲಿದ್ದರೆ ಅವರ ಒಂದು ಸೇವೆ ಮಾಡೋಕ್ಕೆ ಸದಾ ನಡೆಸಿದ್ದಾರೆ. ಇವತ್ತು ಅಧಿಕಾರ ಇನ್ನೊಂದು ಮತ್ತೊಂದು ಶಾಶ್ವತ ಅಲ್ಲ. ಪ್ರೀತಿ ವಿಶ್ವಾಸಗಳೇ ಶಾಶ್ವತ. ಯಾಕಂದರೆ ಇವತ್ತು ಪಕ್ಷಾತೀತವಾಗಿ ಇವತ್ತು ಹಲವಾರು ಮುಖಂಡರುಗಳು ನನ್ನನ್ನು ಬಂದು ಇವತ್ತು ಆಶೀರ್ವಾದ ಮಾಡಿರೋದು. ಅದೇ ರೀತಿ ಹಲವಾರು ಅಕ್ಕ ತಂಗಿಯರು ಕೂಡ ಆಗಮಿಸಿ ಅವರ ಒಂದು ಶುಭಾಶೀರ್ವಾದಗಳನ್ನು ತಿಳಿಸಿರುವಂಥದ್ದು. ನಮ್ಮ ಹಿತೈಷಿಗಳು ಸ್ನೇಹಿತರ ಜೊತೆ ಸರಳವಾಗಿ ಆಚರಿಸ್ಕೊಳ್ಳೋದು ನಿಜಕ್ಕೂ ನನ್ನ ಮನಸ್ಸಿಗೆ ಖುಷಿಯನ್ನು ನೀಡ್ತದೆ. ಈಗ ಹಿಂದೆ ಆಲ್ರೆಡಿ ಅವ್ರನ್ನೇ ಕೇಳಿ ಎಲ್ಲ ಪ್ರಗತಿಯಲ್ಲಿದೆ. ಎಲ್ಲ ಆಧಾರ್ ಕಾರ್ಡ್ಗಳು ಏನು ಡೀಟೇಲ್ಸ್ಗಳನ್ನೆಲ್ಲ ಅವರು ನಮ್ಮ ಕಚೇರಿಗೆ ತಲುಪಿಸ್ತಾ ಇದ್ದಾರೆ. ಎಲ್ಲ ಕೂಡ ಈಗ ಆಲ್ರೆಡಿ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಕೂಡ ಮಾತುಕತೆಗಳೆಲ್ಲ ನಡೆದಿದೆ. ಅತಿ ಶೀಘ್ರದಲ್ಲಿ ಎಲ್ಲರದು, ಯಾಕಂದರೆ ಒಬ್ಬರಿಗೆ ಕೊಟ್ಟು ನಾವು ಒಬ್ಬರಿಗೆ ಬಿಡೋದಕ್ಕಾಗಲ್ಲ. ಎಲ್ಲರದು ಏನೋ ಒಂದು ಪ್ರೋಟೋಕಾಲ್ಸ್ ಮತ್ತು ಪದ್ಧತಿಗಳೇನಿದೆ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿದ್ರೆ ನಿಮಗೆ ಗೊತ್ತಿರುವಂಥದ್ದೇ. ಅದೇ ರೀತಿ ಒಂದು ಕಾನೂನುಬದ್ಧವಾಗಿ ನಾವು ಎಲ್ಲರಿಗೂ ಮಾಡಿಸ್ಕೊಡುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಗತಿ ಕಾರ್ಯಗಳೆಲ್ಲ ಪ್ರಗತಿಯಲ್ಲಿದೆ. ಮಾನಸ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ಪ್ರತಿ ವರ್ಷದಂತೆ ತಮ್ಮೆಲ್ಲರಿಗೂ ನೆನಪಿದೆ. ಅವರು ಹಿರಿಯರಾದಂಥ ನನ್ನ ಜನ್ಮ ಆಯಿತು. ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನೆರವೇರಿದೆ. ಅದೇ ಖುಷಿ. ಏನೋ ಒಂದು ನೋಡಿ, ಒಂದು ನಮ್ಮ ಹುಟ್ಟಿದ ಹಬ್ಬದ ವಿಶೇಷವಾಗಿ ಈಗ ಸಮಸ್ಯೆ, ಅದರಲ್ಲೂ ಮುಖ್ಯವಾದ ಎಲ್ಲ ನೀರಿನ ಮೂಲವಾಗಿ ಅದೇ ಉದ್ದೇಶದಿಂದ ನಾನು ಕಳೆದ ತಿಂಗಳಲ್ಲೇ ತಮಗೆಲ್ಲರಿಗೂ ನೆನಪಿದೆ ಜಲಸಂಕಲ್ಪ ಒಂದು ಅಭಿಯಾನವನ್ನು ಶುರು ಮಾಡಿದ್ದೆ. ಈ ಒಂದು ಜಲಸಂಕಲ್ಪ ಅಭಿಯಾನಕ್ಕೆ ಒಂದು ರೂಪ ಕೊಡಬೇಕು, ಅದಕ್ಕೆ ಅಂತ ಹೇಳಿ ಒಂದು ಲೋಗೋವನ್ನು ಆವಿಷ್ಕರಣೆ ಮಾಡೋದಂಥ ಒಂದು ನಿರ್ಧಾರಕ್ಕೆ ನಮ್ಮ ತಂಡ ಎಲ್ಲ ಬಂತು. ಅದೇ ರೀತಿ ಇವತ್ತು ಎಲ್ಲ ಮಾಧ್ಯಮಗಳ ಸಮ್ಮುಖದಲ್ಲಿ ಜಲಸಂಕಲ್ಪದ ಲೋಗೋವನ್ನು ಆವಿಷ್ಕರಣವನ್ನು ಮಾಡಿದ್ವಿ. ಆಧ್ಯಾತ್ಮಿಕವಾಗಿ ಬಂದು ನಿಮ್ಗೆ ಕೋಪದ ಶುಭ ಕೋರ್ತಾರೆ. ಏನು ಅನ್ಸುತ್ತೆ, ಏನು ಹೇಳ್ತೀರಾ? ನಿಜಕ್ಕೂ ಖುಷಿ ಆಗುತ್ತೆ ನೋಡಿ. ಇಲ್ಲಿ ಇಡೀ ಜಿಲ್ಲೆಯಲ್ಲಿ ಮತ್ತು ಪಕ್ಕದ ಜಿಲ್ಲೆಯಿಂದಲೂ ಕೂಡ ಆಗಮಿಸಿದ್ದಾರೆ. ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಆಭಾರಿಯಾಗಿರುತ್ತೇನೆ, ಚಿರಋಣಿಯಾಗಿರ್ತೇನೆ. ಇದು ನೋಡಿ, ಅದಕ್ಕಿಂತ ಹೆಚ್ಚಾಗಿ ಸ್ನೇಹ ಮುಖ್ಯ. ನಾವು ಕಳೆದ 15 ವರ್ಷಗಳಿಂದ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಹಲವಾರು ಸೇವಾ ಕಾರ್ಯಕ್ರಮಗಳು ತೊಡಕೊಂಡಿರೋದು. ಅದೇ ವಿಶ್ವಾಸ 15-18 ವರ್ಷಗಳಿಂದ ಇವತ್ತು ಜಿಲ್ಲೆಯಲ್ಲಿ ಏನಿದ್ದಾರೆ ಎಲ್ಲ ಮುಖಂಡರುಗಳು ವಿಶ್ವಾಸ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತಿಗೂ ಕೂಡ ಅವರ ಒಂದು ವಿಶ್ವಾಸ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಮುಂದಕ್ಕೂ ಕೂಡ ಇದೇ ರೀತಿ ನಾವು ಅವ್ರ ಪ್ರೀತಿ ವಿಶ್ವಾಸ ಗಳಿಸೋದಕ್ಕೆ ಶ್ರಮ ಪಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಜಯಕುಮಾರ್ ಅವರು ಸಕ್ರಿಯವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. 2 ವರ್ಷ ಇದೆ ವಿಧಾನಸಭಾ ಚುನಾವಣೆ. ಏನಾದ್ರು ಸ್ಪರ್ಧೆ